ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನ್ನಭಾಗ್ಯದ ಯೋಜನೆಯ ಅಪ್ಡೇಟ್ಸ್ಗೆ ನಿಮಗೆಲ್ಲ ಸ್ವಾಗತ. ಅನ್ನಭಾಗ್ಯದ ಯೋಜನೆಯ ಫಲಾನುಭವಿಗಳು 4 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವೊಬ್ಬರಿಗೆ 3 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಸೊ ಹಾಗಾದರೆ ಈ ಅನ್ನಭಾಗ್ಯದ ಯೋಜನೆಯ ಹಣ ಯಾಕೆ ಬರ್ತಿಲ್ಲ, ಹಾಗೆಯೇ ಯಾವತ್ತಿಂದ ಈ ಹಣ ಜಮಾ ಆಗಲು ಶುರುವಾಗಿದೆ? ಸೊ ಹಾಗಾದರೆ ಈ ಅನ್ನಭಾಗ್ಯದ ಯೋಜನೆಯ ಹಣ ಎಷ್ಟು ತಿಂಗಳಿಂದ ಜಮಾ ಆಗಲು ಬಾಕಿ ಇದೆ, ಎಷ್ಟು ತಿಂಗಳು ಫಲಾನುಭವಿಗಳ ಅಕೌಂಟ್ಗೆ ಹಣ ಜಮಾ ಆಗಿದೆ, ಹಾಗೆಯೇ ಅನ್ನಭಾಗ್ಯದ ಯೋಜನೆಯ ಹಣ ಜಮಾ ಆಗಲು ಎಷ್ಟು ಬಾಕಿ ಇದೆ, ಯಾವತ್ತಿಂದ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಲು ಶುರು ಆಗುತ್ತೆ ಎಂದು ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ, ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕಿಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಈ ಅನ್ನಭಾಗ್ಯದ ಸ್ಕೀಮ್ ಕೂಡ ಒಂದಾಗಿದೆ. ಈ ಅನ್ನಭಾಗ್ಯದ ಸ್ಕೀಮ್ನ ಮೂಲಕ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ 10 kg ಅಕ್ಕಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲದ ಕಾರಣಕ್ಕೆ ಒಬ್ಬ ವ್ಯಕ್ತಿಗೆ 5 kg ಹಾಗೆಯೇ ಇನ್ನು ಬಾಕಿ ಉಳಿದ 5 kg ಅಕ್ಕಿ ಬದಲು ಹಣ ಕೊಡಲು ಸರ್ಕಾರ ನಿರ್ಧಾರ ಮಾಡಿತ್ತು. ಹೌದು, 5 kg ಅಕ್ಕಿ ಬದಲು ಪ್ರತಿ ವ್ಯಕ್ತಿಯ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಹಣ ಜಮಾ ಆಗ್ತಾನೆ ಇತ್ತು ಸ್ನೇಹಿತರೆ. ಹೌದು, ನೀವಿಲ್ಲಿ ನೋಡಬಹುದು 20/7/2023ರಿಂದ 1 kg ಅಕ್ಕಿಗೆ 34 ರೂಪಾಯಿಯಂತೆ, ಒಬ್ಬ ವ್ಯಕ್ತಿಗೆ 170 ರೂಪಾಯಿಯಂತೆ, ಒಂದು ರೇಷನ್ ಕಾರ್ಡಲ್ಲಿ 4 ಜನ ಇದ್ದರೆ 680 ರೂಪಾಯಿ ಪ್ರತಿ ತಿಂಗಳು ಅವರಿಗೆ DBT ಮೂಲಕ ಪ್ರತಿ ರೇಷನ್ ಕಾರ್ಡ್ ಇರುವ ಹೆಡ್ ಆಫ್ ದಿ ಫ್ಯಾಮಿಲಿ ಮಹಿಳೆಯ ಮುಖ್ಯಸ್ಥೆಗೆ DBT ಮೂಲಕ ಅವರ ಅಕೌಂಟ್ಗೆ ಜಮಾ ಆಗ್ತಾನೆ ಇತ್ತು ಸ್ನೇಹಿತರೆ. ಸೊ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಅಥವಾ ರೇಷನ್ ಕಾರ್ಡಲ್ಲಿ 5 ಜನ ಇದ್ದರೆ ಒಬ್ಬರಿಗೆ 170 ರೂಪಾಯಿ ಅಂತೆ, 5 ಜನಕ್ಕೆ 850 ರೂಪಾಯಿ ಜಮಾ ಆಗ್ತಿತ್ತು. ಹೌದು ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು 20/7/2023ರಿಂದ ಅನ್ನಭಾಗ್ಯದ ಹಣ ಜಮಾ ಆಗಲು ಶುರುವಾಗಿದೆ. ಅಂದರೆ ಮೇ ತಿಂಗಳ ಅನ್ನಭಾಗ್ಯದ ಸ್ಕೀಮ್ನ ಹಣ ಜೂನ್ಗೆ ಜಮಾ ಆಗಿದೆ. ಹಾಗೆಯೇ ನೀವಿಲ್ಲಿ ನೋಡಬಹುದು ನಂತರ ಆಗಸ್ಟ್ 20/7/2023 ಜೂನಿಗೆ 680 ರೂಪಾಯಿ ಜಮಾ ಆಗಿದೆ. ನಂತರ ಸೆಪ್ಟೆಂಬರು, ನಂತರ ಅಕ್ಟೋಬರು, ನಂತರ ನವೆಂಬರ್ಗೆ ಅಮೌಂಟು ಜಮಾ ಆಗಿದೆ. ನಂತರ ಡಿಸೆಂಬರ್ಗೆ ಅಮೌಂಟು ಜಮಾ ಆಗಿದೆ. ನಂತರ ಜನವರಿ, ಮಾರ್ಚು, ಜೂನು, ಮೇ, ಜೂನಿ ಮತ್ತಪ್ಪನಾಗಿದೆ, ಮಾರ್ಚ್ಗೆ, ಏಪ್ರಿಲ್ಗೆ. ಸೊ ಈ ರೀತಿಯಾಗಿ 20/7/2023ರಿಂದ 8/4/2024 ಟೋಟಲ್ 12 ತಿಂಗಳು ಈ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಒಬ್ಬರಿಗೆ 170 ರೂಪಾಯಿ ಅಂತೆ, 4 ಜನಕ್ಕೆ 680 ರೂಪಾಯಿ ಜಮಾ ಆಗಿದೆ. ಅದೇ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡಲ್ಲಿ 5 ಜನ ಇದ್ದರೆ 1 kgಗೆ 34 ರೂಪಾಯಿ ಅಂತೆ, ಒಬ್ಬರಿಗೆ ಅದೇ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡಲ್ಲಿ 5 ಜನ ಇದ್ದರೆ 1 kg 34 ರೂಪಾಯಿ ಅಂತೆ, ಒಬ್ಬರಿಗೆ 170 ರೂಪಾಯಿ ಅಂತೆ, 5 ಜನಕ್ಕೆ 850 ರೂಪಾಯಿ ಎವ್ರಿ ಮಂತು ಜಮಾ ಆಗ್ತಾನೆ ಇತ್ತು. ಆದರೆ ಒಟ್ಟಾರೆ ಇವರ ಅಕೌಂಟಿಗೆ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ 12 ತಿಂಗಳು ಹಣ ಜಮಾ ಆಗಿದೆ. ಅಂದರೆ ಮೇ 2024ರಿಂದ ಅನ್ನಭಾಗ್ಯದ ಸ್ಕೀಮ್ನ ಹಣ ಬಂದಿದೆ. ಸೊ ಹೀಗೆ ಒಟ್ಟಾರೆ ಇವರ ಅಕೌಂಟಿಗೆ ಅನ್ನಭಾಗ್ಯದ ಸ್ಕೀಮ್ನ 12 ತಿಂಗಳ ಹಣ ಜಮಾ ಆಗಿದೆ. ಅಂದರೆ ಮೇ 20/2023ರಿಂದ ಮೇ 24 ತನಕ ಅನ್ನಭಾಗ್ಯದ ಸ್ಕೀಮ್ ಹಣ ಒಟ್ಟು 12 ತಿಂಗಳು ಜಮಾ ಆಗಿದೆ. ಸೊ ಏಪ್ರಿಲ್ ಮೇಲೆ ಇವರ ಅಕೌಂಟಿಗೆ ಯಾವುದೇ ಅಮೌಂಟು ಬಂದಿಲ್ಲ ಸ್ನೇಹಿತರೆ. ಅನ್ನಭಾಗ್ಯದ ಸ್ಕೀಮ್ನ ಒಟ್ಟು 12 ತಿಂಗಳು ಮಹಿಳೆ ಅಕೌಂಟಿಗೆ ಹಣ ಜಮಾ ಆಗಿದೆ. ಇನ್ನು 4 ತಿಂಗಳಿಂದ ಈ ಹಣ ಬಂದಿಲ್ಲ ಸ್ನೇಹಿತರೆ. ಕೆಲವೊಬ್ಬರ ಅಕೌಂಟಿಗೆ 4 ತಿಂಗಳಿಂದ ಹಣ ಬಂದಿಲ್ಲ, ಕೆಲವೊಬ್ಬರ ಅಕೌಂಟಿಗೆ 3 ತಿಂಗಳಿಂದ ಈ ಅನ್ನಭಾಗ್ಯದ ಬಂದಿಲ್ಲ. ಸೊ ಹಾಗಾದರೆ ನೀವಿಲ್ಲಿ ಕೇಳಬಹುದು, ಯಾವತ್ತಿಂದ ಈ ಅನ್ನಭಾಗ್ಯದ ಸ್ಕೀಮ್ನ ಬಾಕಿ ಇರುವ ಹಣ ನಮ್ಮ ಬ್ಯಾಂಕಿನ ಖಾತೆಗೆ ಬರುತ್ತೆ ಅಂತ. ಸೊ ಈಗ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ಮಾರ್ಗಸೂಚಿಗಳ ಪ್ರಕಾರ ಇನ್ನು ಮುಂದೆ ಅನ್ನಭಾಗ್ಯದ ಹಣ ಬರೋದಿಲ್ಲ, ಅದು ಸ್ಟಾಪ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ ಸ್ನೇಹಿತರೆ. ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅನ್ನಭಾಗ್ಯದ ಯೋಜನೆಯ ಹಣ ಸ್ಟಾಪ್ ಆಗಿ ಅದರ ಬದಲು ಕೆಲವೊಂದು ಮನೆಗೆ ಉಪಯುಕ್ತ ಆಗುವಂಥ ವಸ್ತುಗಳು, ಅಂದರೆ ಅಡಿಗೆ ಮಾಡೋಕ್ಕೆ ಉಪಯುಕ್ತ ಆಗುವಂಥ ವಸ್ತುಗಳು ಅನ್ನಭಾಗ್ಯದ ಹಣದ ಬದಲು ಈ ವಸ್ತುಗಳು ಉಚಿತವಾಗಿ ಸಿಗುತ್ತೆ ಅಂತ. ಆ ವಿಡಿಯೋವನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗ ತೆಗೆದುಕೊಂಡಿರುವ ತೀರ್ಮಾನದ ಪ್ರಕಾರ ಅನ್ನಭಾಗ್ಯದ ಹಣ ಏನು ಬರ್ತಿತ್ತು ಅದರ ಬದಲು ಅಡಿಗೆಗೆ ಉಪಯುಕ್ತ ಆಗುವಂಥ ವಸ್ತುಗಳು ರಾಜ್ಯದ ಜನತೆಗೆ ಕೊಡಲು ನಿರ್ಧರಿಸಿದ್ದಾರೆ ಸ್ನೇಹಿತರೆ. ಸೊ ಆ ವಸ್ತುಗಳು ಯಾವುವು ಅಂದರೆ ಅಡಿಗೆ ಎಣ್ಣೆ, ಬೇಳೆ, ಸಕ್ಕರೆ. ಸೊ ಈ ರೀತಿಯಾಗಿ ಅಡುಗೆಗೆ ಉಪಯುಕ್ತ ಆಗುವಂಥ ವಸ್ತುಗಳು ಇನ್ನು ಮುಂದೆ ಅನ್ನಭಾಗ್ಯದ ಸ್ಕೀಮ್ನ ಮೂಲಕ ಸಿಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಯಾವತ್ತಿಂದ ಈ ಅಡುಗೆಗೆ ಉಪಯುಕ್ತ ಆಗುವಂಥ ವಸ್ತುಗಳು ಸಿಗುತ್ತೆ ಅಂದರೆ ಆಹಾರ ಸಚಿವರಾದ KH ಮುನಿಯಪ್ಪ ಅವರೇ ಹೇಳಿರೋ ಪ್ರಕಾರ ಅಕ್ಟೋಬರಿಂದ ಈ ವಸ್ತುಗಳು ರಾಜ್ಯದ ಮಹಿಳೆಯರಿಗೆ ಸಿಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಸೊ ಇನ್ನು ಮುಂದೆ
ಅನ್ನಭಾಗ್ಯದ ಹಣ ಬರೋದಿಲ್ಲ. ಅದರ ಬದಲು ಅನ್ನಭಾಗ್ಯದ ಹಣದ ಬದಲು ಇನ್ನು ಮುಂದೆ ಅಡಿಗೆಗೆ ಉಪಯುಕ್ತ ಆಗುವಂಥ ವಸ್ತುಗಳು ಸಿಗುತ್ತೆ, ಅಂದರೆ ಅಕ್ಟೋಬರಿಂದ ಸಿಗುತ್ತೆ ಅಂತ ಆಹಾರ ಸಚಿವರಾದ ಕೆ.ಎಚ್. ಮುನಿಯಪ್ಪ ಅವರೇ ಹೇಳಿದ್ದಾರೆ. ಸ್ನೇಹಿತರೆ, ಅನ್ನಭಾಗ್ಯದ ಸ್ಕೀಮಿನ ಮೂಲಕ ಏನು ಬರ್ತಿತ್ತು ಹಣ, ಅಕ್ಕಿ ಬದಲು ಹಣ, ಅದು ಯಾವತ್ತಿಂದ ಸಿಗುತ್ತೆ ಅಂದರೆ ಅದು ಯಾವತ್ತಿಂದ ಸಿಗುತ್ತೆ ಅಂತ ಯಾವುದೇ ಅಧಿಕೃತ ಮಾಹಿತಿ ಸಿಗಲಿಲ್ಲ. ಮಾಹಿತಿ ಸಿಕ್ಕ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಇವತ್ತಿನ ಅನ್ನಭಾಗ್ಯದ ಸ್ಕೀಮ್ನ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಆಗಿತ್ತು. ಯಾರಿಗೆ ಅನ್ನಭಾಗ್ಯದ ಸ್ಕೀಮ್ನ ಹಣ ಬರ್ತಿಲ್ಲ, ಇನ್ನು ಮುಂದೆ ಅವರಿಗೆ ಅನ್ನಭಾಗ್ಯದ ಹಣ ಬದಲು ಅವರಿಗೆ ಅಡುಗೆಗೆ ಉಪಯುಕ್ತ ಆಗುವಂಥ ವಸ್ತುಗಳು ಸಿಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ಅನ್ನಭಾಗ್ಯದ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.